ಮಂಡ್ಯದವರು ಛತ್ರಿಗಳು ಎಂಬ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಖಂಡಿಸಿ ಈಗಾಗಲೇ ಮಂಡ್ಯದ ಜನ ರೊಚ್ಚಿಗೆದ್ದಿದ್ದಾರೆ. ನಿನ್ನೆ ಸಂಜೆ ತನಕ ಒಂದು ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ರು. ಕೂಡಲೇ ಡಿಕೆ ಶಿವಕುಮಾರ್ ಕ್ಷಮೆಯಾಚನೆ ಮಾಡಬೇಕು, ಇಲ್ಲ ಅಂದ್ರೆ ನಾವು ಛತ್ರಿ ಚಳುವಳಿ ಮಾಡ್ತೀವಿ ಅಂತ. ಸೊ ಅದರ ಪ್ರಕಾರ ಇವತ್ತು ಹೋರಾಟದ ಬಿಸಿ ತಟ್ಟೋ ಹಾಗೆ ಕಾಣಿಸ್ತಾ ಇದೆ. ಕಾರಣ ಛತ್ರಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಡಿಕೆ ಅಂತಾರಾಷ್ಟ್ರೀಯ ಛತ್ರಿ, ಕನಕಪುರದ ಛತ್ರಿ ಎಂತೆಲ್ಲ ಪ್ರತಿಭಟನೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ವಿರುದ್ಧ ಛತ್ರಿ ಚಳುವಳಿಯನ್ನ ಮಂಡ್ಯದ ರೈತರು ಮತ್ತು ಜನ ಆರಂಭ ಮಾಡಿದ್ದಾರೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ರೈತರು ಜಮಾಯಿಸಿದ್ದಾರೆ. ಸಂಜೆ ವೃತ್ತದವರೆಗೂ ಈ ಛತ್ರಿ ಪ್ರತಿಭಟನಾ ಮೆರವಣಿಗೆ ಸಾಗುತ್ತೆ. ಛತ್ರಿಗಳ ಮೇಲೆ ಡಿಕೆ ಫೋಟೋ ಅಂಟಿಸಿ ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವಲ್ಲ ಛತ್ರಿಗಳು, ನೀವು ಛತ್ರಿಗಳು ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ನೋಡಿ, ಪ್ರತಿಯೊಬ್ಬರು ರೈತರ ಕೈಯಲ್ಲೂ ಕೂಡ ಕೈಯಲ್ಲಿ ಕೊಡೆ ಇದೆ. ಆ ಕೊಡೆ ಮೇಲೆ ಅಂಟಿರುವಂತಹ ಫೋಟೋ ಡಿಕೆ ಶಿವಕುಮಾರ್ ಅವರದ್ದು. ಛತ್ರಿ ತುಂಬಾ ಡಿಕೆ ಶಿವಕುಮಾರ್ ಅವರ ಫೋಟೋ ಅಂಟಿಸ್ಬಿಟ್ಟು ಈಗ ರೈತರು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಇದನ್ನ ನಾವು ಮಾಡ್ತೀವಿ, ನಿನ್ನೆ ತನಕ ಡೆಡ್ಲೈನ್ ಇದೆ, ಅಷ್ಟರೊಳಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ರು. ಕ್ಷಮೆ ಗಿಮೆ ಎಲ್ಲ ಕೇಳಲ್ಲ, ನಾನು ಹಂಗಂದೇ ಇಲ್ಲ, ಸಮರ್ಥನೆ ಮಾಡ್ಕೊಂಡಿದ್ರು ಯಾರು, ಡಿಕೆ ಶಿವಕುಮಾರ್ ಅವರು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರೋಹಿತ್. ಛತ್ರಿ ಚಳವಳಿ ಹೆಂಗ್ ಸ್ಟಾರ್ಟ್ ಆಗಿದೆ, ಹೆಂಗ್ ಸಾಕ್ತಾ ಇದೆ, ಎಷ್ಟು ಸಂಘಟನೆಗಳು ಸಾಥ್ ಕೊಟ್ಟಿದೆ, ಇದನ್ನ ಹೆಂಗ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಂತೆ? ಮಮತಾ, ರೈತ ಪರ ಸಂಘಟನೆಗಳು ಮತ್ತೆ ಕನ್ನಡ ಪರ ಸಂಘಟನೆಗಳು ಮಂಡ್ಯದಲ್ಲಿ ಇದೀಗ ಡಿಕೆ ಶಿವಕುಮಾರ್ ಅವರು ವಿರುದ್ಧವಾಗಿ ಛತ್ರಿ ಚಳವಳಿಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಬಳಿಯಲ್ಲಿ ಏನು ಇಲ್ಲಿ ರೈತ ಸಂಘಟನೆಗಳು ಮತ್ತೆ ಕನ್ನಡ ಪರ ಸಂಘಟನೆಗಳು ಕೂಡ ಇಲ್ಲಿ ಹೋರಾಟ ಮಾಡ್ತಾ ಇರೋ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ಏನು ಡಿಕೆ ಶಿವಕುಮಾರ್ ಅವರು ಹೇಳಿದಂತಹ ಮಂಡ್ಯದವರು ಛತ್ರಿ ಎಂಬ ಪದವನ್ನ ಬಳಕೆಯಾಗಿ ಸ್ವಾರಿ ಕೇಳಬೇಕು ಕೂಡ ಆಗ್ರಹವನ್ನ ಮಾಡಿದ್ರು. ಆದ್ರೆ ಅದ್ಯಾವುದು ಕೂಡ ಡಿಕೆ ಶಿವಕುಮಾರ್ ಅವರು ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಛತ್ರಿಗಳಿಗೆ ಡಿಕೆ ಶಿವಕುಮಾರ್ ಅವರ ಫೋಟೋ ಅಂಟಿಸಿ ಮಂಡ್ಯದವರಲ್ಲ ಛತ್ರಿ, ನಿಜವಾದ ಛತ್ರಿ ಡಿಕೆ ಶಿವಕುಮಾರ್ ಅವರು ಎಂಬಂತೆ ವಿಡಂಬನೆಯನ್ನ ಮಾಡುವ ಮೂಲಕವಾಗಿ ಈ ಒಂದು ಪ್ರತಿಭಟನೆ ಮಾಡಿದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಇಂದ ಮಂಡ್ಯದ ಸಂಜೆ ಸರ್ ವೃತ್ತದವರು ಕೂಡ ಇದೇ ರೀತಿಯಾಗಿ ಮೆರವಣಿಗೆ ಹೋಗ್ತಾರೆ. ಅಲ್ಲಿ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆ ಮಾಡುವಂಥದ್ದು. ಈ ಬಗ್ಗೆ ಮಾತನಾಡಕ್ಕೆ ರೈತ ಮುಖಂಡರು ಕೂಡ ಮಾಡ್ತಿದ್ದಾರೆ, ಅವರು ಕೂಡ ಮಾತಾಡ್ತೀನಿ. ಸರ್, ಈ ಒಂದು ಚಳುವಳಿಯ ಉದ್ದೇಶ ಏನಂತ ಸರ್? ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆ ಜನನ ಛತ್ರಿಗಳು ಅಂತ ಹೇಳಿದ್ದಾರೆ. ಅದರಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಛತ್ರಿಗಳಲ್ಲ, ಚಕ್ರವರ್ತಿಗಳು. ಇಡೀ ರಾಷ್ಟ್ರದಲ್ಲೇ ರಾಜ್ಯದಲ್ಲೇ ಹೆಸರು ಮಾಡಿರುವಂಥ ಜಿಲ್ಲೆ. ಯಾವುದಾದ ಹೋರಾಟದಲ್ಲಿ ತಗೊಳ್ಳಿ, ರಾಜಕೀಯದಲ್ಲಿ ತಗೊಳ್ಳಿ, ಕಲೆ ಸಂಸ್ಕೃತಿ ಯಾವ ಭಾಗದಲ್ಲೂ ತಗೊಳ್ಳಿ, ನಾವು ಹೆಸರುವಾಸಿಯಾದಂಥ ಜಿಲ್ಲೆ. ಇಂಥ ಜಿಲ್ಲೆಗೆ ಛತ್ರಿಗಳು ಅಂತ ಹೇಳಿದ್ದಾನೆ. ಅವನು ಅಂತಾರಾಷ್ಟ್ರೀಯ ಛತ್ರಿ, ಅಂತಾರಾಜ್ಯ ಛತ್ರಿ. ಶಿವಕುಮಾರ್ ಕಲ್ಲು ಮಾರ್ಕೊಂಡು ಜೀವನ ಮಾಡ್ತಿದ್ದಾನು, ಅವನು ಛತ್ರಿ. ಈ ರಾಜ್ಯ ಇವತ್ತು ಎದುರು ನೋಡ್ತಾ ಇದೆ. ಅವನ ಬಗ್ಗೆ ಏನೇನು ಅವ್ರ ಪಾರ್ಟಿಯವರೇ ಮಾಡ್ತಾ ಇದೆ, ಅದು ಅವ್ರ ಕಡೆ ಇರಲಿ. ನಮ್ಮ ಮಂಡ್ಯ ಜಿಲ್ಲೆಯವರು ಯಾತ ಕೇಳಬೇಕಾಯ್ತು ಆ ವಿಷಯನ? ಅವನು